ಕೇಳಿದ ಈ ಕಾರ್ಯಕ್ರಮದ ಉಪಯುಕ್ತತೆ ಇಲ್ಲಿ ಮೇಲೆ ಕೊಟ್ಟರು ನಾವು ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಕ್ಕಂಥ ಅವರು ಅರ್ಜಿ ಒಳಗೆ ಏನಾರ ಪ್ರಾಬ್ಲಮ್ ಆಗಿರುತ್ತೆ, ಇಲ್ಲಾಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕು, ಇಲ್ಲಾಂದ್ರೆ ಬ್ಯಾಂಕಲ್ಲಿ ನಿಮ್ಗೆ ಅಲ್ಲಿ ಆಗ್ಲಿಲ್ಲ ಅಂದ್ರೆ ಇಲ್ಲಿ ನಮ್ಮನ್ನ ಕೇಳ್ರಿ, ನಾವು ಹೇಳ್ತೀವಿ ಮಾಹಿತಿ ಅದ್ರ ಬಗ್ಗೆ ಅಂದ್ರೆ. ಸಾಲಗಳನ್ನು 2 ವರ್ಷಗಳಿಂದ ವಿತರಣೆ ಮಾಡ್ತಾ ಬಂದಿದ್ದಾರೆ. ಇನ್ನೂ 3 ವರ್ಷದ ಕಾರ್ಯಕ್ರಮ ಇರೋದ್ರಿಂದ ನಮ್ಮ ವಿಶ್ವಕರ್ಮ ಸಮಾಜದವರು ಎಲ್ಲರೂ ಇದರ ಸೌಲಭ್ಯಗಳನ್ನು ಪಡ್ಕೋಬೇಕಂತ ನನ್ನೊಂದು ಅಭಿಪ್ರಾಯ. ನಾನು ಗೋಲ್ಡ್ ಸ್ಮಿತ್ ವರ್ಕ್ ಮಾಡ್ತಾ ಇದ್ದೀನಿ. ಆ ಗೋಲ್ಡ್ ಸ್ಮಿತ್ನಲ್ಲಿ ಈಗಾಗಲೇ ನಾನು 1 ಲಕ್ಷ ರೂಪಾಯಿ ಸಾಲವನ್ನು ಪಡೆದಿದ್ದೇನೆ, 5 ತಿಂಗಳ ಹಿಂದಿರುಗಿಸಿದ್ದೇನೆ. ಹಾಗಾಗಿ ಈ ಸಾಲದ ಸೌಲಭ್ಯಗಳು ಕೂಡ ಉತ್ತಮ ರೀತಿಯಲ್ಲಿ ನಡೀತಾ ಇದೆ ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲರೂ ನಮ್ಮ ವಿಶ್ವಕರ್ಮ ಸಮಾಜದವರು ಯಾರೂ ವಂಚಿತರಾಗದೆ ಎಲ್ಲರೂ ಈ ಸಾಲ ಸೌಲಭ್ಯಗಳನ್ನು ಪಡೆದು ತಮ್ಮ ಉದ್ಯೋಗದಲ್ಲಿ ಹೆಚ್ಚಿನ ಲಾಭಾಂಶಗಳನ್ನು ಪಡ್ಕೋಬೇಕಂತ ಹೇಳಿ ನನ್ನೊಂದು ಅಭಿಪ್ರಾಯವನ್ನು ನಾನು ಯೋಜನೆಯ ಬಗ್ಗೆ ಮಾಹಿತಿಯನ್ನು ಪಡೆದಿರುತ್ತಾರೆ. ವಿಶ್ವಕರ್ಮ ಯೋಜನೆಯ ಬಗ್ಗೆ ಅದು ರಿಜಿಸ್ಟ್ರೇಷನ್ ಯಾವ ಥರ ಮಾಡಬೇಕು, ತರಬೇತಿ ಎಷ್ಟು ದಿವಸ ಇರುತ್ತೆ, ತರಬೇತಿ ಸಂದರ್ಭದಲ್ಲಿ ಅವರಿಗೆ ಏನೇನು ಬೆನಿಫಿಟ್ ಸಿಗುತ್ತೆ, ತರಬೇತಿ ನಂತರ ಕೂಡ ಏನೇನು ಬೆನಿಫಿಟ್ಸ್ ಸಿಗುತ್ತೆ, ಆನಂತರ ತರಬೇತಿ ಆದ ನಂತರ ಲೋನ್ ಅಸಿಸ್ಟೆನ್ಸ್ ಕೂಡ ಇದೆ ಕೇಂದ್ರ ಸರ್ಕಾರದಿಂದ. ಲೀಡ್ ಬ್ಯಾಂಕ್ನವರೆಲ್ಲ ಬಂದು ಲೋನ್ ಅಸಿಸ್ಟೆನ್ಸ್ ಬಗ್ಗೆ ಕೂಡ ಫಸ್ಟ್ ಟ್ರಂಚಲ್ಲಿ 1 ಲಕ್ಷ ತನಕ, ಸೆಕೆಂಡ್ ಟ್ರಂಚಲ್ಲಿ 3 ಲಕ್ಷ ತನಕ ಲೋನ್ ಅಸಿಸ್ಟೆನ್ಸ್ ಕೂಡ ಸಿಗುತ್ತೆ. ಅದೆಲ್ಲ ಮಾಹಿತಿ ಕೂಡ ನೀಡಿದ್ದೀವಿ. ಈಗಾಗಲೇ ಸಾಲವನ್ನು ತೆಗೆದುಕೊಂಡು ಸರಿಯಾಗಿ ಕಟ್ಟದೇ ಇದ್ದವರು ಅಂಥವ್ರಿಗೆ ಸಾಲ ಮತ್ತೆ ಕೊಡೋಕ್ಕಾಗೋದಿಲ್ಲ. ಅವ್ರನ್ನ ಬಿಟ್ಟು ಹೊರತುಪಡಿಸಿ ಬೇರೆ ಎಲ್ಲ ಏನಿದ್ದಾರೆ ಸಣ್ಣ ಪುಟ್ಟ ಕಾರಣಗಳಿಗೆ ಅಥವಾ ಸೂಕ್ತ ದಾಖಲೆಗಳನ್ನು ನೀಡಿಲ್ಲ ಅನ್ನೋ ಕಾರಣಕ್ಕೆ ಏನಾದರೂ ಅಪ್ಲಿಕೇಶನ್ಸ್ ರಿಜೆಕ್ಟ್ ಆಗಿದ್ರೆ ಅವ್ರುಗಳು ಮತ್ತೊಮ್ಮೆ ಸೂಕ್ತ ದಾಖಲೆಗಳನ್ನು ಕೊಡೋದ್ರ ಮುಖಾಂತರ ಸಾಲವನ್ನು ಪಡಿಬೇಕು. ಈ ಒಂದು ಕೊಪ್ಪಳ ಜಿಲ್ಲೆಯ ಒಂದು ವಿಶ್ವಕರ್ಮ ಯೋಜನೆಯಲ್ಲಿ ಅಡಿಯಲ್ಲಿ ಹೆಚ್ಚು ಜನ ಸಾಲ ಸೌಲಭ್ಯವನ್ನು ಪಡೆದುಕೊಂಡು ಎಲ್ಲರೂ ಕೂಡ ಆರ್ಥಿಕವಾಗಿ ಸಬಲರಾಗಬೇಕು ಅನ್ನುವಂಥದ್ದು ನಮ್ಮ ಆಶಯ. ಕಾರ್ಪೆಂಟರ್ ಆಗಿರ್ಬೋದು, ಗೋಲ್ಡ್ ಸ್ಮಿತ್ ಆಗಿರ್ಬೋದು, ಬಾರ್ಬರ್ ಆಗಿರ್ಬೋದು, ಟೈಲರಿಂಗ್ ಆಗಿರ್ಬೋದು, ಪಾಟ್ರಿ, ಆಮೇಲೆ ಲೆದರ್ದು, ಆಮೇಲೆ ಕನ್ಸ್ಟ್ರಕ್ಷನ್ನು, ಈ ಕಾರ್ಪೆಂಟ್ರಿ, ಆಮೇಲೆ ಹೀಗೆ ಎಲ್ಲ ಥರದ 18 ಟ್ರೇಡ್ಸ್ PM ವಿಶ್ವಕರ್ಮದಲ್ಲಿ ಏನು ರಿಜಿಸ್ಟರ್ ಆಗಿದೆಯೋ ಅದನ್ನೆಲ್ಲ ಟ್ರೈನಿಂಗ್ ಕೂಡ ನಮ್ಮಲ್ಲಿ ಸಕ್ಸಸ್ಫುಲ್ ಆಗಿ VTU PG ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಬೆಳಗಾಮಲ್ಲಿ ಹೆಡ್ ಆಫೀಸ್ ಇರೋದು, ಅಲ್ಲಿಂದ 7 ರೀಜನಲ್ ಸೆಂಟರ್ಸ್ ಅಲ್ಲಿ ಏನಿದೆಯೋ ಅಲ್ಲೆಲ್ಲ ಕಡೆನೂ ಇದೆಲ್ಲ ಎಕ್ಸಿಕ್ಯೂಟ್ ಆಗಿದೆ. ನಮ್ಮ BC ಸರ್ ಅವರು ತುಂಬ ಇದಕ್ಕೆ ಕೋಆಪರೇಷನ್ ಕೊಟ್ಟು ಅವರ ಅಂಡರ್ ಹಿಸ್ ಲೀಡರ್ಶಿಪ್ ಇಟ್ ಇಸ್ ಬೀಯಿಂಗ್ ಡನ್ ಸಕ್ಸಸ್ಫುಲ್.